ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಘೇರಾವ್ ಹಾಕಿರುವಂತಹ ಘಟನೆ ಆಗಿದೆ. ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತು ಘೇರಾವ್ ಹಾಕುವಂತ ಕೆಲಸ ನೋಡಿ, ಇದು ಬೇರೆ ಬೇರೆ ಕಡೆ ಕೂಡ ನಡೀತಾ ಇದೆ. ಘೇರಾವ್ ಹಾಕುವಂತ ಕೆಲಸಗಳು ಇವತ್ತು ಜನ ಮಾಡ್ತಿದ್ದಾರೆ. ಮೂಲ ಸೌಕರ್ಯಕ್ಕೋಸ್ಕರ ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ಘೇರಾವ್ ಹಾಕಿರೋದು. ಹಾವೇರಿಯ ಕನವಳ್ಳಿ ಗ್ರಾಮದಲ್ಲಿ ಸ್ಥಳೀಯರು ಘೇರಾವ್ ಹಾಕಿದ್ದಾರೆ. 2 ವರ್ಷಗಳಿಂದ ಚರಂಡಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೂಲ ಸೌಕರ್ಯವನ್ನ ಮಾಡಿಕೊಡಿ ಅಂತೇಳಿ ಅವರು ಮನವಿ ಮಾಡಿಕೊಂಡಿರೋದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಮೂಲ ಸೌಕರ್ಯಕ್ಕನ್ನು ಕೂಡ ಕಲ್ಪಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಜನ ಇವತ್ತು ಒಂದು ಕ್ಷೇತ್ರದಲ್ಲಿ ಮಾತ್ರ ಈ ರೀತಿಯಾಗಿ ಆಕ್ರೋಶವನ್ನು ಹಾರಾಕ್ತಿರೋದು. ನಾಳೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇದೇ ಪರಿಸ್ಥಿತಿ ಉದ್ಭವ ಆಗೋದು. ಇವತ್ತೇನಾಯ್ತು ಮಾರುತಿ? ಮಾರುತಿ, ನನ್ನ ಧ್ವನಿ ಕೇಳ್ತಾ ಇದ್ರೆ ಇವತ್ತು ಡೆಪ್ಯೂಟಿ ಸ್ಪೀಕರ್ ಬಂದಾಗ ಜನ ಘೇರಾವ್ ಹಾಕಿದ್ರು, ಆಮೇಲೆ ಮುಂದೆ ಏನಾಯ್ತು? ಅಂದ್ರೆ ಗ್ರಾಮದ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಿಸಿ ಎಂದು ಗ್ರಾಮಸ್ಥರಿಂದ ಡೆಪ್ಯೂಟಿ ಸ್ಪೀಕರ್ಗೆ ತರಾಟೆ ತೆಗೆದುವಂತಹ ಘಟನೆ ನಡೆದಿರುವಂತದ್ದು ಇವತ್ತು ಬ್ಯಾಡಗಿ ಕನವಳ್ಳಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಶಾಸಕ ರುದ್ರಪ್ಪ ಲಮಾಣಿ ಗ್ರಾಮಕ್ಕೆ ಬಂದಾಗ ನಡೆದ ಘಟನೆ ಇದು. ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ರಸ್ತೆ ವ್ಯವಸ್ಥೆ ಆಗಿದ್ದು ಇದ್ಯಾವುದು ಇಲ್ಲದ್ರಿಂದ ನಾವು ನಿಮ್ಗೆ ಮತದಾನ ಮಾಡಿದ್ದೇವೆ, ನಮ್ಮ ತಾಲೂಕಿನ ಶಾಸಕರು ನೀವು ಆಗಿದ್ದೀರಿ, ಹೀಗಾಗಿ ನಿಮ್ಮಿಂದ ಯಾವ ರೀತಿಯ ಸಹಾಯ ನಮ್ಗೆ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಗ್ರಾಮದ ಜನರು ಇವತ್ತು ಒಟ್ಟಾರೆ ಹಾಕಿ ಅವ್ರನ್ನ ಗೆರವು ಹಾಕುವ ಮುಖಾಂತರ ಅವ್ರನ್ನ ವಿರೋಧ ಮಾತನಾಡುವಂತ ಕೆಲಸ ಆಯ್ತು. ಒಟ್ಟಾರೆಯಾಗಿ ಚರಂಡಿ ಮತ್ತು ರಸ್ತೆಯನ್ನ ಸರಿಪಡಿಸುವ ಭರವಸೆ ನೀಡಿದ್ರಿ, ಆದ್ರೆ ಯಾವ ಕೆಲಸವೂ ಕೂಡ ಆಗಿಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮುಂದುವರೆದ ವ್ಯವಸ್ಥೆಗೆ ಮುಂದಾಗಿದ್ದೀರಿ. ಹೀಗಾಗಿ ಪ್ರತಿ ಬಾರಿ ಬರ್ತೀರಿ, ಮತದಾನದ ಸಮಯದಲ್ಲಿ ಮತವನ್ನ ಕೇಳ್ತೀರಿ, ಮತದಾನ ಆಗುತ್ತೆ, ಆದ್ರೆ ನಮ್ಮ ಬೇಕು ಬೇಡಗಳ ಬಗ್ಗೆ ಯಾವುದೇ ರೀತಿಯ ನೀವು ಮುಂದಾಗೋದಿಲ್ಲ. ಹೀಗಾಗಿ ಸಮಸ್ಯೆಯನ್ನ ಕೇವಲ ಸಮಸ್ಯೆಯಾಗಿ ಉಳಿದಿದ್ದೇವೆ. ತಾವು ಮಾತ್ರ ಶಾಸಕರಾದ್ರಿ, ಡೆಪ್ಯೂಟಿ ಸ್ಪೀಕರ್ಗಳು ಆಗಿದ್ರಿ, ಆದ್ರೆ ನಮ್ಗೆ ಯಾವುದೇ ಸಹಾಯ ಸಹಕಾರ ಆಗ್ತಿಲ್ಲ ಅನ್ನೋ ವಿಚಾರವಾಗಿ ಇವತ್ತು ಗ್ರಾಮಸ್ಥರು ಕೂಡ ಒಟ್ಟಾರೆಯಾಗಿ, ಅಂದ್ರೆ ಒಂದು ರೀತಿಯಲ್ಲಿ ಚಳಿಗಾಲ ಅಥವಾ ಮಳೆಗಾಲ ಬಂದಾಗ ಸೊಳ್ಳೆಗಳ ಕಾಟ ಆಗಿರ್ಬೋದು ಅಥವಾ ಚರಂಡಿ ನೀರು ರಸ್ತೆ ಮಧ್ಯೆ ಹರಿಯುವ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವನ್ನ ನಾವು ಕೂಡ ಅನುಭವಿಸ್ತಾ ಇದ್ದೇವೆ. ಆದ್ರೆ ತಾವು ಗೆದ್ದು ಮುಂದೆ ಹೋದ್ರಿ, ಗ್ರಾಮಸ್ಥರ ಪಾಡೇನು ಅನ್ನೋ ವಿಚಾರದಲ್ಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಘೇರಾವ್ ಹಾಕಿರುವಂತಹ ಘಟನೆ ಆಗಿದೆ. ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತು ಘೇರಾವ್ ಹಾಕುವಂತ ಕೆಲಸಗಳು ನೋಡಿ, ಇದು ಬೇರೆ ಬೇರೆ ಕಡೆ ಕೂಡ ನಡೀತಾ ಇದೆ. ಘೇರಾವ್ ಹಾಕುವಂತ ಕೆಲಸಗಳು ಇವತ್ತು ಜನ ಮಾಡ್ತಿದ್ದಾರೆ. ಮೂಲ ಸೌಕರ್ಯಕ್ಕೋಸ್ಕರ ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ಘೇರಾವ್ ಹಾಕಿರೋದು. ಹಾವೇರಿಯ ಕನವಳ್ಳಿ ಗ್ರಾಮದಲ್ಲಿ ಸ್ಥಳೀಯರು ಘೇರಾವ್ ಹಾಕಿದ್ದಾರೆ. 2 ವರ್ಷಗಳಿಂದ ಚರಂಡಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೂಲ ಸೌಕರ್ಯವನ್ನ ಮಾಡಿಕೊಡಿ ಅಂತೇಳಿ ಅವರು ಮನವಿ ಮಾಡಿಕೊಂಡಿರೋದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಮೂಲ ಸೌಕರ್ಯಕ್ಕನ್ನು ಕೂಡ ಕಲ್ಪಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಜನ ಇವತ್ತು ಒಂದು ಕ್ಷೇತ್ರದಲ್ಲಿ ಮಾತ್ರ ಈ ರೀತಿಯಾಗಿ ಆಕ್ರೋಶವನ್ನು ಹಾರಾಕ್ತಿರೋದು. ನಾಳೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇದೇ ಪರಿಸ್ಥಿತಿ ಉದ್ಭವ ಆಗೋದು. ಇವತ್ತೇನಾಯ್ತು ಮಾರುತಿ? ಮಾರುತಿ, ನನ್ನ ಧ್ವನಿ ಕೇಳ್ತಾ ಇದ್ರೆ ಇವತ್ತು ಡೆಪ್ಯೂಟಿ ಸ್ಪೀಕರ್ ಬಂದಾಗ ಜನ ಘೇರಾವ್ ಹಾಕಿದ್ರು, ಆಮೇಲೆ ಮುಂದೆ ಏನಾಯ್ತು? ಅಂದ್ರೆ ಗ್ರಾಮದ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಿಸಿ ಎಂದು ಗ್ರಾಮಸ್ಥರಿಂದ ಡೆಪ್ಯೂಟಿ ಸ್ಪೀಕರ್ಗೆ ತರಾಟೆ ತೆಗೆದುವಂತಹ ಘಟನೆ ನಡೆದಿರುವಂತದ್ದು ಇವತ್ತು ಬ್ಯಾಡಗಿ ಕನವಳ್ಳಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಶಾಸಕ ರುದ್ರಪ್ಪ ಲಮಾಣಿ ಗ್ರಾಮಕ್ಕೆ ಬಂದಾಗ ನಡೆದ ಘಟನೆ ಇದು.
ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ರಸ್ತೆ ವ್ಯವಸ್ಥೆ ಆಗಿದ್ದು ಇದ್ಯಾವುದೂ ಇಲ್ಲದ್ರಿಂದ ನಾವು ನಿಮ್ಗೆ ಮತದಾನ ಮಾಡಿದ್ದೇವೆ. ನಮ್ಮ ತಾಲೂಕಿನ ಶಾಸಕರು ನೀವು ಆಗಿದ್ದೀರಿ. ಹೀಗಾಗಿ ನಿಮ್ಮಿಂದ ಯಾವ ರೀತಿಯ ಸಹಾಯ ನಮ್ಗೆ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಗ್ರಾಮದ ಜನರು ಇವತ್ತು ಒಟ್ಟಾರೆಯಾಗಿ ಅವ್ರನ್ನ ಗೆರವು ಹಾಕುವ ಮುಖಾಂತರ ಅವ್ರನ್ನ ವಿರೋಧ ಮಾತನಾಡುವಂತ ಕೆಲಸ ಆಯ್ತು. ಒಟ್ಟಾರೆಯಾಗಿ ಚರಂಡಿ ಮತ್ತು ರಸ್ತೆಯನ್ನು ಸರಿಪಡಿಸುವ ಭರವಸೆ ನೀಡಿದ್ರಿ. ಆದ್ರೆ ಯಾವ ಕೆಲಸವೂ ಕೂಡ ಆಗಿಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮುಂದುವರೆದ ವ್ಯವಸ್ಥೆಗೆ ಮುಂದಾಗಿದ್ದೀರಿ. ಹೀಗಾಗಿ ಪ್ರತಿ ಬಾರಿ ಬರ್ತೀರಿ, ಮತದಾನ ಸಮಯದಲ್ಲಿ ಮತವನ್ನ ಕೇಳ್ತೀರಿ, ಮತದಾನ ಆಗುತ್ತೆ. ಆದ್ರೆ ನಮ್ಮ ಬೇಕು ಬೇಡಗಳ ಬಗ್ಗೆ ಯಾವುದೇ ರೀತಿಯ ನೀವು ಮುಂದಾಗೋದಿಲ್ಲ. ಹೀಗಾಗಿ ಸಮಸ್ಯೆಯನ್ನ ಕೇವಲ ಸಮಸ್ಯೆಯಾಗಿ ಉಳಿದಿದ್ದೇವೆ. ತಾವು ಮಾತ್ರ ಶಾಸಕರಾದ್ರಿ, ಡೆಪ್ಯೂಟಿ ಸ್ಪೀಕರ್ಗಳು ಆಗಿದ್ರಿ, ಆದ್ರೆ ನಮ್ಗೆ ಯಾವುದೇ ಸಹಾಯ ಸಹಕಾರ ಆಗ್ತಿಲ್ಲ ಅನ್ನೋ ವಿಚಾರವಾಗಿ ಇವತ್ತು ಗ್ರಾಮಸ್ಥರು ಕೂಡ ಒಟ್ಟಾರೆಯಾಗಿ ಅಂದ್ರೆ ಒಂದು ರೀತಿಯಲ್ಲಿ ಚಳಿಗಾಲ ಅಥವಾ ಮಳೆಗಾಲ ಬಂದಾಗ ಸೊಳ್ಳೆಗಳ ಕಾಟ ಆಗಿರ್ಬೋದು ಅಥವಾ ಚರಂಡಿ ನೀರು ರಸ್ತೆ ಮಧ್ಯೆ ಹರಿಯುವ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವನ್ನ ನಾವು ಕೂಡ ಅನುಭವಿಸ್ತಾ ಇದ್ದೇವೆ. ಆದ್ರೆ ತಾವು ಗೆದ್ದು ಮುಂದೆ ಹೋದ್ರಿ, ಗ್ರಾಮಸ್ಥರ ಪಾಡೇನು ಅನ್ನೋ ವಿಚಾರದಲ್ಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಘೇರಾವ್ ಹಾಕಿರುವಂತಹ ಘಟನೆ ಆಗಿದೆ. ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತು ಘೇರಾವ್ ಹಾಕುವಂತ ಕೆಲಸಗಳು ನೋಡಿ, ಇದು ಬೇರೆ ಬೇರೆ ಕಡೆ ಕೂಡ ನಡೀತಾ ಇದೆ. ಘೇರಾವ್ ಹಾಕುವಂತ ಕೆಲಸಗಳು ಇವತ್ತು ಜನ ಮಾಡ್ತಿದ್ದಾರೆ. ಮೂಲ ಸೌಕರ್ಯಕ್ಕೋಸ್ಕರ ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ಘೇರಾವ್ ಹಾಕಿರೋದು. ಹಾವೇರಿಯ ಕನವಳ್ಳಿ ಗ್ರಾಮದಲ್ಲಿ ಸ್ಥಳೀಯರು ಘೇರಾವ್ ಹಾಕಿದ್ದಾರೆ. 2 ವರ್ಷಗಳಿಂದ ಚರಂಡಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೂಲ ಸೌಕರ್ಯವನ್ನ ಮಾಡಿಕೊಡಿ ಅಂತೇಳಿ ಅವರು ಮನವಿ ಮಾಡಿಕೊಂಡಿರೋದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಮೂಲ ಸೌಕರ್ಯಕ್ಕನ್ನು ಕೂಡ ಕಲ್ಪಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಜನ ಇವತ್ತು ಒಂದು ಕ್ಷೇತ್ರದಲ್ಲಿ ಮಾತ್ರ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿರೋದು, ನಾಳೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದೇ ಪರಿಸ್ಥಿತಿ ಉದ್ಭವ ಆಗೋದು. ಇವತ್ತೇನಾಯ್ತು ಮಾರುತಿ? ಮಾರುತಿ, ನನ್ನ ಧ್ವನಿ ಕೇಳ್ತಾ ಇದ್ರೆ ಇವತ್ತು ಡೆಪ್ಯೂಟಿ ಸ್ಪೀಕರ್ ಬಂದಾಗ ಜನ ಘೇರಾವ್ ಹಾಕಿದ್ರು, ಆಮೇಲೆ ಮುಂದೆ ಏನಾಯ್ತು? ಅಂದ್ರೆ ಗ್ರಾಮದ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಿಸಿ ಎಂದು ಗ್ರಾಮಸ್ಥರಿಂದ ಡೆಪ್ಯೂಟಿ ಸ್ಪೀಕರ್ಗೆ ತರಾಟೆ ತೆಗೆದುವಂತಹ ಘಟನೆ ನಡೆದಿರುವಂತದ್ದು ಇವತ್ತು ಬ್ಯಾಡಗಿ ಕನವಳ್ಳಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಶಾಸಕ ರುದ್ರಪ್ಪ ಲಮಾಣಿ ಗ್ರಾಮಕ್ಕೆ ಬಂದಾಗ ನಡೆದ ಘಟನೆ ಇದು. ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ರಸ್ತೆ ವ್ಯವಸ್ಥೆ ಆಗಿದ್ದು ಇದ್ಯಾವುದೂ ಇಲ್ಲದ್ರಿಂದ ನಾವು ನಿಮ್ಗೆ ಮತದಾನ ಮಾಡಿದ್ದೇವೆ. ನಮ್ಮ ತಾಲೂಕಿನ ಶಾಸಕರು ನೀವು ಆಗಿದ್ದೀರಿ. ಹೀಗಾಗಿ ನಿಮ್ಮಿಂದ ಯಾವ ರೀತಿಯ ಸಹಾಯ ನಮ್ಗೆ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಗ್ರಾಮದ ಜನರು ಇವತ್ತು ಒಟ್ಟಾರೆಯಾಗಿ ಅವ್ರನ್ನ ಗೆರವು ಹಾಕುವ ಮುಖಾಂತರ ಅವ್ರನ್ನ ವಿರೋಧ ಮಾತನಾಡುವಂತ ಕೆಲಸ ಆಯ್ತು. ಒಟ್ಟಾರೆಯಾಗಿ ಚರಂಡಿ ಮತ್ತು ರಸ್ತೆಯನ್ನು ಸರಿಪಡಿಸುವ ಭರವಸೆ ನೀಡಿದ್ರಿ. ಆದ್ರೆ ಯಾವ ಕೆಲಸವೂ ಕೂಡ ಆಗಿಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮುಂದುವರೆದ ವ್ಯವಸ್ಥೆಗೆ ಮುಂದಾಗಿದ್ದೀರಿ. ಹೀಗಾಗಿ ಪ್ರತಿ ಬಾರಿ ಬರ್ತೀರಿ, ಮತದಾನ ಸಮಯದಲ್ಲಿ ಮತವನ್ನ ಕೇಳ್ತೀರಿ, ಮತದಾನ ಆಗುತ್ತೆ. ಆದ್ರೆ ನಮ್ಮ ಬೇಕು ಬೇಡಗಳ ಬಗ್ಗೆ ಯಾವುದೇ ರೀತಿಯ ನೀವು ಮುಂದಾಗೋದಿಲ್ಲ. ಹೀಗಾಗಿ ಸಮಸ್ಯೆಯನ್ನ ಕೇವಲ ಸಮಸ್ಯೆಯಾಗಿ ಉಳಿದಿದ್ದೇವೆ. ತಾವು ಮಾತ್ರ ಶಾಸಕರಾದ್ರಿ, ಡೆಪ್ಯೂಟಿ ಸ್ಪೀಕರ್ಗಳು ಆಗಿದ್ರಿ, ಆದ್ರೆ ನಮ್ಗೆ ಯಾವುದೇ ಸಹಾಯ ಸಹಕಾರ ಆಗ್ತಿಲ್ಲ ಅನ್ನೋ ವಿಚಾರವಾಗಿ ಇವತ್ತು ಗ್ರಾಮಸ್ಥರು ಕೂಡ ಒಟ್ಟಾರೆಯಾಗಿ ಅಂದ್ರೆ ಒಂದು ರೀತಿಯಲ್ಲಿ ಚಳಿಗಾಲ ಅಥವಾ ಮಳೆಗಾಲ ಬಂದಾಗ ಸೊಳ್ಳೆಗಳ ಕಾಟ ಆಗಿರ್ಬೋದು ಅಥವಾ ಚರಂಡಿ ನೀರು ರಸ್ತೆ ಮಧ್ಯೆ ಹರಿಯುವ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವನ್ನ ನಾವು ಕೂಡ ಅನುಭವಿಸ್ತಾ ಇದ್ದೇವೆ. ಆದ್ರೆ ತಾವು ಗೆದ್ದು ಮುಂದೆ ಹೋದ್ರಿ, ಗ್ರಾಮಸ್ಥರ ಪಾಡೇನು ಅನ್ನೋ ವಿಚಾರದಲ್ಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.